ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋ ನೋಡತ್ತೀರಿ ಪ್ಲೀಸ್ ನನ್ನ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಅಂದ್ರೆ ನನ್ನ ಚಾನಲ್ ಗ್ರೋ ಆಗ್ತೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಬೆಳಗ್ಗೆ ರೋಟಿನ್ ಚಲೋ ಮಾಡೋಣ ಬರ್ರಿ. ಬಾಗಿಲು ಕಸ ಹೊಡೋದು ಹಚ್ಚಲ ಅದು ತೊಳೆದು ರಂಗೋಲಿ ಹಾಕಿದೆ ರೀ. ಈಗ ಒಳಗೆ ಎಲ್ಲ ಮಲ್ಕೊಂಡಿದ್ದು ಹಾಸಿಗೆ ತೆಗೆದು ಮಡಚಿಟ್ರಿ. ಮಡಿಚಿಟ್ಟು ಹಾಗಸ ಹೊಡಿಬೇಕು ರೀ. ಹಾಗಸ ಹೊಡೋದು ಆಮೇಲೆ ಹುಡುಗರಿಗೆ ಡಬ್ಬಿ ಅದು ಕಟ್ಟಿಂದ ಆಮೇಲೆ ಚಹಾ ಕುಡಿಬೇಕು ರೀ. ಇಲ್ಲಾಂದ್ರೆ ಅಲ್ಲಿ ಮಟ ನನಗೆ ಚಾನ ಬೀಳಂಗಿಲ್ಲ ಹೊಟ್ಟೆಗೆ. ನಮ್ಮ ಗಣೇಶ್ ಮಲ್ಕೊನಂದ್ರೆ ಈಗ ಒಬ್ಬಂದ ಡಬ್ಬಿ ಕಟ್ಟೋದ್ರಿ. ಇನ್ನೂ ಒಬ್ಬ ಸ್ಕೂಲ್ಗೆ ಹೊಂಟ್ನಂದ್ರೆ ಇಬ್ಬೊಬ್ರು ಡಬ್ಬಿ ಕಟ್ಟೋದ್ರಿ. ಹಿಂಗಾಗಿ ಅವ್ರನ್ನೂ ಒಬ್ಬ 8 ಹೋಗ್ತಾನೆ ರೀ, ಒಬ್ಬ 9 ಹೋಗ್ತಾನೆ. ಇಬ್ಬರನ್ನ ಕಳಿಸಿ ಆಮೇಲೆ ಚಹಾ ಕುಡಿದು ನೋಡ್ರಿ. ಕಸ ಹೊಡೆಯತ್ತಾನೆ ರೀ 2 ಬೆಡ್ರೂಮ್. ಕಾಲೇಜ್ ಟೈಮಿಂಗ್ 8:30 ಇಟ್ಟಿರ್ತಾರೆ ಎಲ್ಲವೂ. 9 ಗಂಟೆ ಕರೀಟ್ರೆ ನಮಗೂ ಒಂದಿಟ್ಟು ಅನುಕೂಲ ಆಗ್ತದೆ. 8:20 ಅಂದ್ರೆ ಮನೆ ಬಿಡ್ಬೇಕ್ರಿ. ಈಗ ನಾನು ಬ್ಯಾಂಕಿಗೆ ಹೊಂಟೇನೆ ನೋಡ್ರಿ. ಜಳಕ ಅದೆಲ್ಲ ಆತು, ಪೂಜೆ ಮಾಡಿದೆ ರೀ. ಈಗ ಪೂಜೆ ಮಾಡಿ ನಮ್ಮ ಗಿಡದ ಇದು ನೋಡ್ರಿ ಅಷ್ಟು ದಾಸವಾಳ ಇನ್ನೂ ಕಮ್ಮಿ ಆಗ್ಯಾವ್ರಿ ಇವತ್ತು. ಇಲ್ಲೊಂದು ದಿನ ಜಗ್ಗಳತ್ತಿದ್ದು. ಇವತ್ತು ಗುರುವಾರ ರಾಘವೇಂದ್ರ ಅಜ್ಜಾರ್ ಪೂಜೆ ಮಾಡೀನಿ ರೀ. ಚೆಕ್ನ ಬರ್ಕೊಂಡು ಹೊಂಟೇನಿ, ರೊಕ್ಕ ತೆಗ್ಸೋದಿತ್ತು ಇವತ್ತು. ಹಿಂಗಾಗಿ ಚೆಕ್ ಒಳಗೆ ಬರ್ಕೊಂಡು ಹೊಂಟೇನಿ. ನಮ್ಮ ಮನೆಯಾರ ನಾವು ಹೊಂಟಿದ್ದೀವಿ ರೀ ಬ್ಯಾಂಕಿಗೆ ಹೋಗಿ ಬನ್ನಿ ರೀ. ಮಳೆ ಹೊಳ್ಳಿ ಬರ್ಬೇಕು ಅನ್ನೋದ್ರಾಗ ಮಳೆ ಬರಾಕತ್ತ. ಹಿಂಗಾಗಿ ಅಲ್ಲೇ ಬ್ಯಾಂಕಿನ ಕಡೆ ನಿಂತೀವಿ. BAV ಕಾಲೇಜ್ ಕಡೆ ಐತ್ರಿ ಇದು ಬ್ಯಾಂಕ್, ಅಲ್ಲಿ ಹೋಗಿದ್ವಿ. ಇದು ಬಾಂಬು ಗಿಡ ಅಂತ ನೋಡ್ರಿ. ನೀರು ಹಾಕಿಟ್ಟನಿ, ಅಲ್ಲಿ ಮಠ ಬೆಳ್ದತ್ರಿ. ಇನ್ನು ಮತ್ತೆ ಬೆಳೆಯವಲ್ದು. ಒಂದು ಅದ್ರೊಳಗೆ ತೆಗೆದು ಮಣ್ಣಿನ ಪಾಟ್ ಒಳಗೆ ಹಚ್ಚೇನಪ್ಪ, ಮಣ್ಣದು ಹಾಕಿ ಅದು ಸ್ವಲ್ಪ ಅಲ್ಲಿ ಮಠ ಬೆಳೆದು ಮತ್ತೆ ಬೆಳೆಯವಲ್ರಿ. ಮತ್ತೇನು ಹಾಕ್ಬೇಕು ಒಂದು ಸ್ವಲ್ಪ ಗೊತ್ತಿದ್ರೆ ಹೇಳ್ರಿ. ಬ್ಯಾಂಕಿಗೆ ಹೋಗಿ ಬಂದು ತಣ್ಣತ್ತಿತ್ರಿ. ಹಿಂಗಾಗಿ ಚಹಾ ಕಿಡಾತಾನೆ. ನಾ ಹಾಲ್ನಾಗ ಕಾಸ್ತೇನೆ ರೀ ಚಾನ. ಅನ್ನಕ್ಕೆ ಇಟ್ಟಿದ್ದಿಲ್ಲ ರೀ, ಅದಕ್ಕೆ ಹಿಂಗಾಗಿ ಅನ್ನಕ್ಕೆ ಇಡಾತಾನೆ. ಈಗಿನ ಕಾಲದಾಗ ನಿಯತ್ತ ದುಡ್ಕೊಂಡು ತಿನ್ನೋದು ಕಮ್ಮಿ ನೋಡ್ರಿ. ಮೋಸ ವಂಚನೆನ ಮಾಡೋದು ಭಾಳ ಈಗಿನ ಕಾಲದಾಗ. ಅನ್ನಕ್ಕಿಟ್ಟರೆ ಅನ್ನಕ್ಕಿಟ್ಟು ಎಲ್ಲ ಡಬ್ಬೆ ಅನ್ನೋದು ಸಾಮಾನು ತೆಗೆದಿಟ್ರಿ. ನಿನ್ನೆ ಫ್ರಿಜ್ ತೊಳೆದೆ, ಇವತ್ತು ಡಬ್ಬಿ ಅದು ಸ್ಟೀಲಿನ ಡಬ್ಬಿ ಅದು ತಿಕ್ಬೇಕಂತ ಮಾಡೇನಿ ರೀ. ಶ್ರಾವಣ ಬಂತಲ್ರಿ, ಹಿಂಗಾಗಿ ಮನೆ ಕ್ಲೀನ್ ಮಾಡ್ಬೇಕಂತ ಮಾಡೀನಿ. ಡಬ್ಬಿ ಒಳಗಿನ ಎಲ್ಲ ಸಾಮಾನು ತೆಗೆದಿಟ್ಟ ನೋಡ್ರಿ. ಅವ್ನು ಸ್ವಚ್ಛ ಮಾಡೋದು ಅಷ್ಟೇ, ಹೊಳ್ಳಿ ಡಬ್ಬಿ ತಿಕ್ಕಿಂದ ಹೊಳ್ಳಿ ಹಾಕೋದು ಅಷ್ಟೇ. ರಂಗೋಲಿ ಬರೆದಿಟ್ಟಿದ್ದಾರೆ ಹಳೆಗೆ, ಈಗ ಸಿಕ್ತು ನೋಡ್ರಿ. ಅದು ಅಲ್ಲೆಲ್ಲೇ ಡಬ್ಬಿ ಇಟ್ಟಿದ್ದಾರೆ, ಸ್ವಚ್ಛ ಮಾಡೋದು ಸಿಗ್ತದೆ. ಅದೆಲ್ಲ ಸಂತಿ ತೆಗೆದಿಟ್ಟನ್ರಿ. ಅದು ಡಬ್ಬೆ ಅಂದ ಅದು ಇದು ಖರ್ಚಿಕೆ ಅವು ಮುಸ್ರಿ ತಾಕಳಿಗೆ ಹಾಕಿಟ್ಟನ್ರಿ. ತಿನ್ನಾತದು ಆಕಳದ್ದು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಅದಕ್ಕೆ ಮುಸ್ರಿ ಹಾಕೊಂಬಿಟ್ಟ ಒಟ್ಟ ಮುಂದೆ ಹೋಗಂಗಿಲ್ಲ ನೋಡ್ರಿ. ಜೋಂಡಿಗೆ ಹೋತ್ರಿ ಇಲ್ಲಿ, ಹಿಂಗಾಗಿ ಎದ್ರಿಗೆ ಬರತೈತಿ. ಕರೆಂಟ್ ಬಿಲ್ಲು, ನಳದ ಬಿಲ್ಲು ಎಲ್ಲ ಅಲ್ಲೇ ಇಟ್ಬಿಟ್ಟಿರ್ತೀವಿ ರೀ. ಗುಳಿಗೆ ಚೀಟಿ ಎಲ್ಲ ಗಿಳಿಗಿದು. ಮನೆ ಸ್ವಚ್ಛ ಮಾಡೋದೊಂದು ತಲೆಬ್ಯಾನು. ಸ್ವಚ್ಛ ಮಾಡೋದೊಂದು ಟೆನ್ಷನ್, ಮತ್ತು ಹೊಳ್ಳೆ ಒಂದು 2 ಡಬ್ಬೆ ಇದು ಹಾಕಿಡೋದೊಂದು ಟೆನ್ಷನ್ ರೀ. ಮಳೆ ಒಂದು ಹತ್ತೈತ್ರಿ, ತಿಕ್ಕಿ ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗಲ್ದು. ಒಂದು ಡಬ್ಬಿ
ಪ್ಲಾಸ್ಟಿಕ್ ಡಬ್ಬ್ಯಾನು ಎಲ್ಲ ತೆಗಿಯಾಕತ್ತನ್ರಿ ಸಾಮಾನು. ಸಾಸ್ಮಿ ಜೀರಿಗೆ ಉದ್ದಿನಬೇಳೆ ತೊಗರಿಬೇಳೆ ಎಲ್ಲ ಅದ್ರೊಳಗೆ ಹಾಕಿಟ್ಟಿರ್ತಾನೆ ರೀ. ಹೆಣ್ಮಕ್ಳಿಗೆ ಹಬ್ಬ ಸುಖಕ್ಕೆ ಬರಂಗಿಲ್ಲ ನೋಡ್ರಿ. ಅದೇ ಜೋಣ್ಗ್ಯ ನೋಡ್ರಿ, ಅದು ಹೆಂಗೆ ಕುಂತತ್ತಲ್ಲಿ ಇಷ್ಟು ಸಪ್ಳ ಮಾಡಿದ್ರು ಹೋಗಾಗ್ತಾ ಇರಲಿಲ್ಲ ಜೋಣ್ಗೆ. ಅವೆಲ್ಲ ಬಚ್ಚಲಾಗಿ ಇಟ್ಕೊಂಡಿದ್ದೆ ರೀ ಡಬ್ಬಿ ಎಲ್ಲ, ಸ್ಟೀಲಿನ ಡಬ್ಬಿ, ಪ್ಲಾಸ್ಟಿಕ್ ಡಬ್ಬಿ. ಅದು ತಿಕ್ಕಿಯಲ್ಲಿ ಹೊರಗೆ ದಬ್ಬಾಕ್ಬೇಕ್ರಿ ಅವನು. ಇವತ್ತು ಅರಿವಿ ಒಂದು ಹೋಗೋದಿಲ್ಲ, ಸ್ವಲ್ಪ ಇದ್ದು ಅಂತೇಳಿ ಮಳೆ ಒಂದು ಹತ್ತೈತಿ. ಅಷ್ಟು ತೆಗ್ದಿಲ್ರಿ ನಾ ಸಾಮಾನು. ಮತ್ತು ಅದಕ್ಕಂದು ಮುಂದಿನ ತಿಂಗಳು ಗಣೇಶ ಇರ್ತೈತಲ್ರಿ, ಅವಾಗ ಸಾರಿಸ್ಬೇಕಂತೇಳಿ ಹಂಗೆ ಸ್ವಲ್ಪ ತೆಗ್ದಾನೆ ರೀ. ಶ್ರಾವಣ ಅಂತಿ ಮಂದಿಯವ್ರು, ನಮ್ಮ ಮಂದಿಯವ್ರಿಗೆ ಅಭಿಷೇಕ ಮಾಡಿಸ್ತೇವೆ ರೀ ಶ್ರಾವಣದಾಗ. ಹಿಂಗಾಗಿ ಅಷ್ಟು ನೋಡ್ರಿ ನಮ್ಮ ಗಣೇಶ ಕಲ್ಲು ವರ್ಷನಲ್ಲಿ ಹೆಂಗೆ ಮುಕ್ಕೊಂಡ್ರಿ. ಕಲ್ಲಾಗಿ ಹಿಡಿತೀನಿ ಮಮ್ಮಿ ಅಂತ ಮುಕ್ಕೊಂಡ ನೋಡ್ರಿ. ಇಲ್ಲೆಲ್ಲ ತಿಕ್ಕಿ ದಬ್ಬಾಕೇನ್ರಿ ಡಬ್ಬಿ. ಅದು ಮಳೆ ಒಂದು ಬರತೈತಿ. ರಾತ್ರಿ 7 ಗಂಟೆಗೆ ಐತೆ ನೋಡ್ರಿ. ಡಬ್ಬಿ ಇನ್ನೂ ಆರಿಲ್ಲ ಮಳೆ ಹತ್ತಿದ್ದಕ್ಕೆ. ಅದೇ ಮಳೆ ಕತ್ಲೊಂದು ಆಗೈತೆ ರೀ.